ಜೀವನದಲ್ಲಿ ತುಂಬ ಕಷ್ಟಪಟ್ಟ ಸಾಹಿತ್ಯ ಅವಳ ಮದುವೆ ಮುರಿಯಲು ನಾನೇ ಕಾರಣ ಎಂದು ಅತೀವ ದುಃಖದಿಂದ ಕುಳಿತಿದ್ದ ಅಭಿ. ಬಹುಶಃ ಮದುವೆಯಾಗಿ ಆದರೂ ಸುಖವಾಗಿರುತ್ತಿದ್ದಳೇನೋ, ಅದಕ್ಕೂ ಕಲ್ಲು ಹಾಕಿಬಿಟ್ಟೆನಲ್ಲ ಎಂದು ಅತೀವ ವೇದನೆಯಿಂದ ಎರಡೂ ಕೈಗಳನ್ನು ಮಂಡಿಯ ಮೇಲೂರಿ ಮುಖ ಮುಚ್ಚಿಕೊಂಡ. ಕಾಲುಗಳು ನಡುಗುತ್ತಿದ್ದವು. ಶ್ರೀಕಾಂತ್, ಹೌದು, ಶ್ರೀಕಾಂತ್ ಬಳಿ ಮಾತನಾಡಬೇಕು. ನಾನು ತಪ್ಪು ತಿಳಿದಿರುವ ವಿಷಯವನ್ನು ಅವನಿಗೆ ತಿಳಿಸಿ ಮುರಿದ ಮದುವೆಯನ್ನು ನಾನೇ ಮುಂದೆ ನಿಂತು ಮಾಡಬೇಕು. ಇದೇ ಸರಿಯಾದ ನಿರ್ಧಾರ ಎಂದು ಯೋಚಿಸಿದಾಗ ಅವನ ಮನಸ್ಸು ಸ್ವಲ್ಪ ತಹಬದಿಗೆ ಬಂದಿತು. ನಿಧಾನವಾಗಿ ಮೇಲೆದ್ದ ಅಭಿ ತನ್ನೆರಡೂ ಕೈಯನ್ನು ಜೇಬಿಗಿಳಿಸಿ, ಸತ್ಯ, ಹೊರಡೋಣ್ವಾ ಎಂದ ಎತ್ತಲೋ ದೃಷ್ಟಿ ನೆಟ್ಟು. ಅವನಿಗೆ ಸಾಹಿತ್ಯಳ ಮುಖ ನೋಡಲು ಭಯವಾಗುತ್ತಿತ್ತು. ಸಾಹಿತ್ಯ ಅವನ ಮಾತಿಗೆ ಮೆಲು ನಗುನಕ್ಕೂ, ಸರ್, ನೀವು ಹೊರಡಿ, ನನ್ನ ದಾರಿ ನಾನು ನೋಡಿಕೊಳ್ಳುತ್ತೇನೆ ಎಂದಾಗ, ನಿನಗೊಂದು ನೆಲೆ ಸಿಗುವವರೆಗೂ ನಮ್ಮನೆಯಲ್ಲೇ ಇರು ಬಾ ಎಂದು ಅವಳನ್ನು ಎಬ್ಬಿಸಲು ಹೊರಟಾಗ, ಬೇಡಿ ಸರ್, ನನ್ನ ಪಾಲಿಗೆ ಆ ಕೃಷ್ಣ ಇದ್ದಾನೆ, ಯಾವುದಾದರೊಂದು ದಾರಿ ತೋರಿಸುತ್ತಾನೆ, ನಿಮಗೆ ನನ್ನಿಂದ ತೊಂದರೆ ಬೇಡ, ದಯವಿಟ್ಟು ಹೊರಡಿ ಎಂದು ದೃಢವಾಗಿ ಹೇಳಿದಳು ಸಾಹಿತ್ಯ. ಕೋಪಗೊಂಡ ಅಭಿ ಆದರೂ ಸಾವರಿಸಿಕೊಂಡು, ನೋಡು ಸತ್ಯ, ಹಠ ಹಿಡಿಬೇಡ, ಸುಮ್ಮನೆ ನನ್ನ ಜೊತೆ ಬಾ ಎಂದು ಮತ್ತೆ ಕರೆದ. ಇಲ್ಲ ಸರ್, ನಿಮಗೆ ಹೊರೆಯಾಗಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ, ದಯವಿಟ್ಟು ಬಲವಂತ ಮಾಡಬೇಡಿ ಸರ್ ಎಂದು ಕೇಳಿಕೊಂಡಾಗ ಮತ್ತಷ್ಟು ಕೋಪಗೊಂಡ ಅಭಿ. ಇಷ್ಟೆಲ್ಲ ಆದರೂ ನಿಂಗಿನ್ನೂ ಹಠ ಅಲ್ವಾ? ಆವತ್ತು ಒಂದ್ಸರಿ ಆ ರೌಡಿಗಳ ಕೈಲಿ ಸಿಕ್ಕಾಕೊಂಡಿದ್ದು ಸಾಲಿಲ್ವಾ ನಿಂಗೆ? ಹೇಳಿದ್ದು ಕೇಳಿದರೆ ಸರಿ, ಹೋಗಿ ಕಾರಲ್ಲಿ ಕೂತ್ಕೋ, ಇಲ್ಲ ಅಂದರೆ ಎತ್ತಾಕೊಂಡೋಗ್ತೀನಿ ಎಂದು ಜೋರಾಗಿ ಹೇಳಿದಾಗ ಅವನ ಕಿರುಚಾಟಕ್ಕೆ ನಡುಗಿದಳು ಸಾಹಿತ್ಯ. ಮತ್ತೊಂದು ಮಾತನಾಡಲು ಭಯವಾಯಿತು ಅವಳಿಗೆ. ಮುಖ ಚಿಕ್ಕದು ಮಾಡಿ ಮೆಲ್ಲನೆ ಕಾರಿನತ್ತ ಹೆಜ್ಜೆ ಹಾಕಿದಳು. ಅವಳು ತಲೆ ತಗ್ಗಿಸಿ ಹೋಗುತ್ತಿರುವುದನ್ನು ನೋಡಿ ಅಯ್ಯೋ ಎನಿಸಿತು ಅಭಿಗೆ. ಇವಳು ಇಷ್ಟೊಂದು ಸಾಫ್ಟ್ ಆಗಿದ್ರೆ ತುಂಬಾನೇ ಕಷ್ಟ ಎಂದು ಹಣೆ ಉಜ್ಜಿಕೊಳ್ಳುತ್ತಾ ತನ್ನ ಸೀಟಿನಲ್ಲಿ ಕುಳಿತು ಕಾರೋಡಿಸಿದ. ಸಾಹಿತ್ಯಾಳಿಗೆ ಮತ್ತೆ ಆ ಮನೆಗೆ ಹೋಗಲು ಭಯ. ಅರುಣಾದೇವಿಯವರ ಚುಚ್ಚು ಮಾತುಗಳು ನೆನಪಾಗುತ್ತಿದ್ದಂತೆ ಕಣ್ಣಲ್ಲಿ ನೀರು ಹರಿಯತೊಡಗಿತು. ಮೆಲ್ಲನೆ ಅಭಿಯ ಕಡೆ ತಿರುಗಿ, ಸರ್ ಎಂದು ದಯಾನೀಯವಾಗಿ ಅವನ ಮುಖ ನೋಡಿದಳು. ಕಾರೋಡಿಸುತ್ತಿದ್ದ ಅಭಿ ಸಾಹಿತ್ಯಾಳತ್ತ ತಿರುಗಿ ಅವಳು ಅಳುತ್ತಿರುವುದನ್ನು ಕಂಡು ಸಡನ್ನಾಗಿ ಬ್ರೇಕ್ ಒತ್ತಿದ. ಏನಾಯ್ತು ನಿಂಗೆ? ಮನೆಗೆ ಬರೋಕ್ಕೆ ಮನಸ್ಸಿಲ್ವಾ ಎಂದು ದುರುಗುಟ್ಟಿ ಪ್ರಶ್ನಿಸಿದಾಗ ಉತ್ತರಿಸಲಿಲ್ಲ ಸಾಹಿತ್ಯ. ಇಳಿ ಕೆಳಗೆ, ಜೋರಾಗಿತ್ತು ಅವನ ಧ್ವನಿ. ಭಯದಿಂದ ಮಿಕ ಮಿಕ ನೋಡಿದಳು ಸಾಹಿತ್ಯ. ನಿಂಗೆ ಹೇಳಿದ್ದು, ಇಳಿ ಕೆಳಗೆ. ಇನ್ನೂ ಜೋರಾಗಿತ್ತು ಅವನ ಧ್ವನಿ. ಥಟ್ಟನೆ ಕೆಳಗಿಳಿದಳು ಸಾಹಿತ್ಯ. ಅವಳಿಳಿದ ತಕ್ಷಣ ಕಾರು ಅವಳ ಮುಂದಿನಿಂದಲೇ ರಭಸವಾಗಿ ಹೊರಟು ಹೋಯಿತು. ಅವನ ಕೋಪದ ತಾಪ ಸ್ವಲ್ಪ ಮಟ್ಟಿಗೆ ಅರಿವಾಗಿತ್ತು ಸಾಹಿತ್ಯಾಳಿಗೆ. ತಲೆ ತಗ್ಗಿಸಿ ಹಾಗೇ ನಿಂತಿದ್ದಳು. ಅಭಿ ಎಷ್ಟು ರಭಸದಲ್ಲಿ ಮುಂದೆ ಸಾಗಿದ್ದನೋ ಅಷ್ಟೇ ರಭಸದಲ್ಲಿ ವಾಪಸ್ಸು ಬಂದು ಅವಳ ಮುಂದೆ ನಿಂತಿದ್ದ. ಸಾಹಿತ್ಯ ತಲೆ ಎತ್ತಿ ಅವನನ್ನು ನೋಡಿದಳು. ಏನಾದರೂ ಹೊಳೀತಾ? ಇಲ್ಲ ನಿನ್ನ ಕೃಷ್ಣ ಕರ್ಕೊಂಡು ಹೋಗೋಕ್ಕೆ ಬರ್ತೀನಿ ಅನ್ನ ಎಂದು ಅವಳನ್ನೇ ನೋಡುತ್ತಾ ಕೇಳಿದಾಗ ಮೌನ ವಹಿಸಿದಳು ಸಾಹಿತ್ಯ. ಈ ನಿನ್ನ ಮೌನನೇ ನನಗೆ ಕೋಪ ತರಿಸೋದು. ಏನಾದರೂ ಹೇಳಿದರೆ ತಾನೇ ನಂಗೆ ಗೊತ್ತಾಗೋದು. ಬಾಯಿ ಬಿಡಲಿಲ್ಲ ಅಂದರೆ ನಾನೇನು ಅಂದ್ಕೊಳ್ಳಿ? ಹೀಗೆ ಬಾಯಿ ಬಿಡದೇನೆ ಬೀದಿಗೆ ಬಂದಿದ್ದು ಎಂದು ಬಾಯಿ ತಪ್ಪಿ ಹೇಳಿಬಿಟ್ಟ ಅಭಿ. ನಾನು ತಾನೇ ಬೀದಿಗೆ ಬಂದಿದ್ದು, ಬಿಡಿ ಸರ್, ಅದರಲ್ಲಿ ನಿಮಗೇನು ನಷ್ಟ ಆಗಲಿಲ್ವಲ್ಲ, ನೀವು ಹೊರಡಿ ಎಂದು ಒತ್ತರಿಸಿ ಬಂದ ದುಃಖವನ್ನು ತಡೆದು ಹೇಳಿದಳು ಸಾಹಿತ್ಯ. ಹಣೆ ಉಜ್ಜಿಕೊಂಡ ಅಭಿ. ನೋಡು, ನಿನ್ನ ಪ್ರಾಬ್ಲಮ್ ಏನು ಹೇಳು? ಯಾಕೆ ನನ್ನ ಜೊತೆ ಬರೋಕ್ಕೋಗ್ತಿಲ್ಲ ಎಂದು ಮೃದುವಾಗಿಯೇ ಕೇಳಿದ. ನನಗೆ ಬೇರೆಯವರ ಹಂಗಲ್ಲಿರೋಕ್ಕೆ ಇಷ್ಟ ಇಲ್ಲ ಎಂದು ಸಾಹಿತ್ಯ ಹೇಳಿದಾಗ ಅಭಿಗೆ ಕೋಪ ನೆತ್ತಿಗೇರಿತ್ತು. ಕೈಯಲ್ಲಿ ಬಿಡಿ ಗಾಸು ಇಲ್ಲ ಅಂದ್ರೂ ಪರವಾಗಿಲ್ಲ,
ಈ ಸ್ವಾಭಿಮಾನಕ್ಕೇನೂ ಕಮ್ಮಿ ಇಲ್ಲ. ಇಲ್ಲೇ ಸಾಯಿ, ನಂಗೇನಾಗಬೇಕು ಎಂದು ಹಲ್ಲು ಕಚ್ಚಿ ನುಡಿದು ಹೊರಟ. ಸಾಹಿತ್ಯ ಅಲ್ಲೇ ಕುಳಿತು ಬಿಕ್ಕಿ ಬಿಕ್ಕಿ ಅತ್ತಳು. ದಾರಿಯಲ್ಲಿ ಸಾಗುವವರು ತನ್ನನ್ನೇ ನೋಡುತ್ತಿದ್ದಾರೆಂದು ಅರಿವಿಗೆ ಬಂದಾಗಲೇ ಕಣ್ಣೊರೆಸಿ ಮೇಲೆದ್ದು ಮುಂದೆ ಸಾಗಿದಳು. ಎತ್ತ ಪಯಣವೆಂದು ಅವಳಿಗೆ ತಿಳಿದಿಲ್ಲ. ನಾನೆಂತಹ ನತದೃಷ್ಟೆ ಅಲ್ವಾ ಕೃಷ್ಣ. ಆವತ್ತು ಮನೆಯಿಂದ ಹೊರಬರಬೇಕಾದರೆ ಅನಿತಾ ನನ್ನ ಜೊತೆಗಿದ್ದಳು. ಇಂದು ಯಾರೂ ಇಲ್ಲ ಎಂದು ಮೌನವಾಗಿ ದುಃಖಿಸುತ್ತಾ ನಡೆದುಕೊಂಡು ಹೋಗುತ್ತಿದ್ದವಳಿಗೆ ತುಂಬಾ ಬಾಯಾರಿಕೆಯಾಗಿತ್ತು. ಕೈಯಲ್ಲಿ 1 ರೂಪಾಯಿನೂ ಇಲ್ಲ. ಎಲ್ಲಿಗೆಂದು ಹೋಗಲಿ ಕೃಷ್ಣ, ಎಲ್ಲಿಗೆಂದು ಹೋಗಲಿ ಹೇಳು. ಮನದ ತುಂಬ ನೋವನ್ನು ತುಂಬಿಕೊಂಡು ಒಂದೊಂದೇ ಹೆಜ್ಜೆ ಇಡುತ್ತಾ ನಡೆದವಳಿಗೆ ಒಂದು ಪುಟ್ಟ ಪಾರ್ಕ್ ಕಂಡಿತು. ತುಂಬ ಆಯಾಸವಾಗಿದ್ದರಿಂದ ಅದರೊಳಗೆ ನಡೆದುಕೊಂಡು ಒಂದು ಬೆಂಚಿನ ಮೇಲೆ ಹೊರಗೆ ಕಣ್ಣು ಮುಚ್ಚಿ ಕುಳಿತಳು ಸಾಹಿತ್ಯ. ಅಭಿ ಕೋಪದಿಂದ ಅವಳಿಗಿಂತ ಮುಂದೆ ಏನೋ ಸಾಗಿದ. ಆದರೆ ಮನಸ್ಸೆಲ್ಲ ಸಾಹಿತ್ಯಾಳ ಮೇಲಿತ್ತು. ಆದರೆ ಕೋಪ ಏನೂ ಕಡಿಮೆಯಾಗಿರಲಿಲ್ಲ. ಎಷ್ಟು ಸಲೀಸಾಗಿ ಬೇರೆಯವರ ಹಂಗಲ್ಲಿರೋಕೆ ಇಷ್ಟ ಇಲ್ಲ ಅಂದ್ಲು. ನನ್ನೇ ಬೇರೆಯವನಂತ ಹೇಳ್ತಾಳೆ. ಇರಲಿ, ಅವಳ ತಲೆಯಲ್ಲಿ ಹತ್ತಿರೋದೆಲ್ಲ ಇಳಿದೋಗ್ಲಿ, ಗೊತ್ತಾಗುತ್ತೆ ಎಂದು ತನ್ನ ಕಾರನ್ನು ಯೂಟರ್ನ್ ಮಾಡಿ ಒಂದು ಕಡೆ ಪಾರ್ಕ್ ಮಾಡಿದ. ನಂತರ ಸಾಹಿತ್ಯ ಇರುವಲ್ಲಿಗೆ ಬಂದು ಅವಳ ಹಿಂದಿನಿಂದಲೇ ಅವಳಿಗೆ ತಿಳಿಯದಂತೆ ಫಾಲೋ ಮಾಡಿದ. ಅವಳು ಅಳುತ್ತಾ ಸಾಗುತ್ತಿರುವುದನ್ನು ಕಂಡು ಅವನ ಮನಸ್ಸು ಕರಗಿ ಹೋಗಿತ್ತು. 1-2 ಬಾರಿ ಅವಳು ನೋವು ಅನುಭವಿಸಿದ್ದು ಸಾಕು, ಹೇಗಾದರೂ ಮಾಡಿ ಅವಳನ್ನು ಸಮಾಧಾನಿಸಿ ಮನೆಗೆ ಕರೆದುಕೊಂಡು ಹೋಗಬೇಕು ಎಂದು ಯೋಚಿಸಿದವನಿಗೆ ಅವಳು ಹೇಳಿದ ಮಾತು ನೆನಪಾಗಿ, ಇಷ್ಟು ನೋವನುಭವಿಸಿದರೂ ಇವಳಿಗೆ ಬುದ್ಧಿ ಬಂದಿಲ್ಲ, ಸ್ವಲ್ಪ ಹೊತ್ತು ಒಬ್ಬಳೇ ಇರಲಿ, ಆಗ ಅರ್ಥ ಆಗುತ್ತೆ ಎಂದು ಯೋಚಿಸಿ ಅವಳು ಪಾರ್ಕ್ ಒಳಹೊಕ್ಕು ಕುಳಿತಾಗ ಅವಳಿಗೆ ಮರೆಯಾಗಿ ಇನ್ನೊಂದು ಬೆಂಚಿನಲ್ಲಿ ಕುಳಿತ ಅಭಿ. ಅವಳು ಮೌನವಾಗಿ ಅಳುತ್ತಲೇ ಇದ್ದಳು. ಇವನ ಮನಸ್ಸು ಪೂರಾ ಕರಗಿ ಹೋಗಿತ್ತು. ಎದ್ದು ಹೋಗಿ ಅವಳನ್ನು ಗಟ್ಟಿಯಾಗಿ ಹಿಡಿದು ನಿನಗೆ ನಾನಿದ್ದೇನೆ ಎಂದು ಸಮಾಧಾನ ಮಾಡಲೆ ಎಂದು ಮನಸ್ಸು ಹೇಳಿತು. ಇನ್ನೊಂದರೆ ಗಳಿಗೆಯಲ್ಲಿ ಬೇಡ, ಅವಳು ನನ್ನನ್ನೇ ಬೇರೆಯವರು ಅಂದುಬಿಟ್ಟಳು, ಈಗಲೇ ಹೋಗುವುದು ಬೇಡ, ಸ್ವಲ್ಪ ಬುದ್ಧಿ ಬರಲಿ ಎಂದು ಕೋಪದ ಬುದ್ಧಿ ಹೇಳಿತು. ಹಾಗೇ ಸ್ವಲ್ಪ ಹೊತ್ತು ಮನಸ್ಸು ಮತ್ತು ಕೋಪದ ಬುದ್ಧಿಯ ನಡುವೆ ಕಾದಾಟ ನಡೆಯಿತು. ಅದರಲ್ಲಿ ಜಯಶಾಲಿಯಾಗಿದ್ದು ಮಾತ್ರ ಮನಸ್ಸು. ಅದಾಗಲೇ ಅವನ ಹೆಜ್ಜೆಗಳು ಸಾಹಿತ್ಯಾಳೆಡೆ ಸಾಗುತ್ತಿತ್ತು. ಸತ್ಯ ಎಂದು ಮೆಲ್ಲನೆ ಕರೆದ. ಅತೀವ ವೇದನೆಯಲ್ಲಿ ಕಣ್ಣು ಮುಚ್ಚಿ ಕುಳಿತಿದ್ದ ಸಾಹಿತ್ಯಾಳಿಗೆ ಅವನ ಕರೆ ಕನಸಿನಂತೆ ಭಾಸವಾಗಿತ್ತು. ಸರ್, ದಯವಿಟ್ಟು ಕ್ಷಮಿಸಿ, ನಿಮಗೆ ಹಾಗೆ ಹೇಳಬಾರ್ದಿತ್ತು. ಆದರೆ ನನಗೆ ಬೇರೆ ದಾರಿ ಇರಲಿಲ್ಲ. ಪ್ರತಿ ಸಾರಿ ನನ್ನ ಮನಸ್ಸಿಗೆ ಚುಚ್ಚಿ ಚುಚ್ಚಿ ಮಾತನಾಡುತ್ತಿದ್ದ ಅರುಣಾದೇವಿಯವರ ಬಗ್ಗೆ ನೆನೆಸಿಕೊಂಡರೆ ಭಯವಾಗುತ್ತೆ. ಅದಕ್ಕೆ ಹಾಗೆ ಹೇಳಿದೆ. ದಯವಿಟ್ಟು ಬೇಸರ ಮಾಡ್ಕೋಬೇಡಿ ಸರ್ ಎಂದು ಮನದಲ್ಲೇ ಬಿಕ್ಕುತ್ತಾ ಹೇಳುತ್ತಿದ್ದಳು ಸಾಹಿತ್ಯ. ಅಭಿಗೆ ಅವಳನ್ನು ನೋಡಲಾಗಲಿಲ್ಲ. ಛೆ, ನಾನೊಬ್ಬ ಅವಳ ಬಗ್ಗೆ ಗೊತ್ತಿದ್ದು ಇಷ್ಟು ರೂಢಾಗಿ ನಡ್ಕೋಬಾರ್ದಿತ್ತು. ತನಗೆ ತಾನೇ ಬೈದುಕೊಂಡ. ಅವಳ ಪಕ್ಕ ಕುಳಿತು ಸತ್ಯ ಎಂದು ಮತ್ತೆ ಕರೆದ. ತನ್ನ ಕೈಯಲ್ಲಿ ಅವಳ ಕೈ ಜೋಡಿಸಿದ. ಅವನ ಕೈಯ ಸ್ಪರ್ಶಕ್ಕೆ ಥಟ್ಟನೆ ಕಣ್ಣು ಬಿಟ್ಟು ಅಭಿಯನ್ನು ನೋಡಿದಳು ಸಾಹಿತ್ಯ. ನೀನು ಹೀಗೆ ಹಠ ಮಾಡಿದರೆ ಹೇಗೆ ಹೇಳು, ಸುಮ್ಮನೆ ಬಾ ನನ್ನ ಜೊತೆ ಎಂದು ಅವಳ ಕೈ ಹಿಡಿದು ಮೇಲಿದ್ದ. ಮತ್ತದೇ ಹಠ. ಸಾಹಿತ್ಯ ಏಳಲಿಲ್ಲ. ನಾನು ಬರಲ್ಲ ಸರ್. ಎತ್ತಲು ನೋಡುತ್ತಾ ದೃಢವಾಗಿ ಹೇಳಿದಳು ಸಾಹಿತ್ಯ. ಅಭಿಗೆ ಸಾಕಾಗಿ ಹೋಗಿತ್ತು. ಇದ್ದ ಬದ್ದ ತಾಳ್ಮೆ ಒಗ್ಗೂಡಿಸಿ ಅವಳ ಬಳಿ ಬಂದಿದ್ದ. ಈಗ ಮತ್ತೆ ಅವಳು ಹಠ ಹಿಡಿದಿದ್ದನ್ನು ನೋಡಿ ಮರು ಮಾತನಾಡದೆ ಅವಳನ್ನು ಎತ್ತಿ ಪಾರ್ಕ್ನಿಂದ ಹೊರಬಂದು ತನ್ನ ಕಾರಿದ್ದಲ್ಲಿಗೆ ನಡೆದ. ಸರ್, ಬಿಡಿ ನನ್ನ ಎಂದು ಕೊಸರಾಡುತ್ತಲೇ ಇದ್ದಳು ಸಾಹಿತ್ಯ. ಅಭಿ ತಾಳ್ಮೆಗೆಟ್ಟು ಶಟ್ ಅಪ್ ಎಂದು ಜೋರಾಗಿ ಕಿರುಚಿದ. ಸಾಹಿತ್ಯಾಳಿಗೆ ಅಷ್ಟು ಹತ್ತಿರದಿಂದ ಅವನ ಜೋರಾದ ಧ್ವನಿ ಕೇಳಿ ದಂಗಾಗಿ ಮಿಸುಕಾಡದೆ ಕುಳಿತಳು. ಕಾರಿನ ಬಳಿ ಬಂದವನೇ ಡೋರ್ ತೆಗಿ ಎಂದವನ ಮಾತಿಗೆ ಮರು ಮಾತನಾಡದೆ ಡೋರ್ ತೆಗೆದಳು ಸಾಹಿತ್ಯ.
ಮೆಲ್ಲನೆ ಅವಳನ್ನು ಒಳಗೆ ಕೂರಿಸಿ ತನ್ನ ಸೀಟಿನಲ್ಲಿ ಕುಳಿತು ಅವಳನ್ನೇ ದುರುಗುಟ್ಟಿ ನೋಡಿ, ಹೆಣ್ಣಿಗೆ ಇಷ್ಟೊಂದು ಹಠ ಒಳ್ಳೆಯದಲ್ಲ. ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ದಿನಪೂರ್ತಿ ನಿನ್ನ ಹಿಂದೆ ಸುತ್ತೋಕೆ ಆಗಲ್ಲ. ನನಗೂ ನಂದೇ ಆದ ಕೆಲವೊಂದು ಜವಾಬ್ದಾರಿಗಳಿವೆ. ಒಬ್ಬ ಹೆಣ್ಣಾಗಿ ಕೈಯಲ್ಲಿ ನಯಾ ಪೈಸೆ ಇಲ್ಲದೆ ಹೀಗೆ ಅಸಹಾಯಕಳಾಗಿ ನಿಂತಿದ್ರೆ ಬೀದಿ ಕಾಮಣ್ಣರಿಗೆ ನಿನ್ನ ಮೇಲೆ ಸಂಶಯ ಬಂದು ನಿನ್ನ ಹೊತ್ಕೊಂಡು ಹೋಗೋದ್ರಲ್ಲಿ ಅನುಮಾನನೇ ಇಲ್ಲ. ಪ್ರತಿ ಸಲ ನಿನ್ನ ಕಾಪಾಡೋಕ್ಕೆ ನಾನೇನು ನಿನ್ನ ಹಿಂದೆ ಸುತ್ತುತ್ತಾ ಇರ್ತೀನಿ ಅಂದ್ಕೊಂಡ್ಯಾ? ನನಗೆ ಮಾಡೋಕ್ಕೆ ಬೇರೇನು ಕೆಲಸ ಇಲ್ಲ ನೋಡು ಎಂದು ಜೋರಾಗಿ ಹೇಳಿದಾಗ ಅವನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಸಾಹಿತ್ಯ ಏನೂ ಮಾತಾಡದೆ ಸುಮ್ಮನೆ ಮುಂದೆ ನೋಡುತ್ತಾ ಕುಳಿತಳು. ಅವಳನ್ನು ನೋಡಿ ಏನನಿಸಿತೋ ಅವನಿಗೆ. ನೀನು ಬೋಲ್ಡ್ ಆಗಿದ್ರೆ ನಾನು ತಲೆನೇ ಕೆಡಿಸ್ಕೊಳ್ತಿರ್ಲಿಲ್ಲ ಸತ್ಯ. ನೋಡು, ಆಗಿದ್ದೆಲ್ಲ ಆಗೋಯ್ತು. ಅದನ್ನು ಮತ್ತೆ ಸರಿ ಮಾಡೋದು ಸಾಧ್ಯವಿಲ್ಲ. ಬಂದದ್ದು ಸ್ವೀಕರಿಸ್ತಾ ಹೋಗಬೇಕು. ನೀನು ಅನುಭವಿಸಿದ ನೋವು ಸಿಲ್ಲಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅದನ್ನು ಎದುರಿಸೋ ಧೈರ್ಯ ಬೇಕು. ಅದು ನಿನ್ನಲ್ಲಿದೆ, ನಂಗೆ ಗೊತ್ತು. ಇಲ್ಲಾಂದರೆ ನಿನಗೆ ಇಲ್ಲಿವರೆಗೆ ಬರೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಆದರೆ ಆ ಧೈರ್ಯದ ಜೊತೆ ನೀನು ಸ್ವಲ್ಪ ಕ್ಯಾಶುವಲ್ ಆಗಿರಬೇಕು, ಬೋಲ್ಡ್ ಆಗಿರಬೇಕು. ಯಾರು ಏನೋ ಹೇಳಿದ್ರು ಅಂತ ಮನಸ್ಸಲ್ಲಿ ಕೊರಗಬಾರ್ದು. ನಮ್ಮದು ತಪ್ಪಿಲ್ಲ ಅಂದರೆ ಎದುರಾಳಿ ಜೊತೆ ಕಾದಾಡೋದ್ರಲ್ಲಿ ತಪ್ಪಿಲ್ಲ, ಅವರನ್ನು ಎದುರಿಸೋದ್ರಲ್ಲಿ ತಪ್ಪಿಲ್ಲ. ನೀನು ಈ ರೀತಿ ಎಲ್ಲಾನು ಮನಸ್ಸಲ್ಲೇ ಇಟ್ಕೊಂಡು ಎದುರಾಡದೆ ಇರೋದಕ್ಕೆ, ಎಲ್ಲ ತಪ್ಪುಗಳನ್ನು ತಲೆ ಮೇಲೆ ಹೊತ್ಕೊಂಡಿರೋದಕ್ಕೆ ಇವತ್ತು ಇಷ್ಟೊಂದು ನೋವು ತಿಂತಿದೀಯಾ. ಒಂದು ಮಾತು ಹೇಳ, ಆವತ್ತು ನೀನು ನಿನ್ನ ಅಮ್ಮ ಬೈದಾಗ ಹೊಡೆದಾಗ ಅವರಿಗೆ ಎದುರಾಡದೆ ಇದ್ದಿದ್ದಕ್ಕೆ ನಿನ್ನ ಮನೆಯಿಂದ ಹೊರಹಾಕೋ ಧೈರ್ಯ ಮಾಡಿದ್ರು. ಇನ್ನು ಆ ಹೆಂಗಸು ಅಷ್ಟೊಂದು ಕೀಳಾಗಿ ಮಾತನಾಡಿದಾಗಲೂ ನೀನು ಸುಮ್ಮನೆ ನಿಂತಿದ್ದೆ. ಅವರಲ್ಲಿ ನಿನ್ನ ತಪ್ಪಿಲ್ಲ ಎಂದು ವಾದ ಮಾಡಿ ಸಾಬೀತುಪಡಿಸಬಹುದಿತ್ತು. ಆದರೆ ನೀನು ಅಲ್ಲೂ ಸುಮ್ಮನಾದೆ. ಆಗ ನಿನಗೆ ಸ್ವಾಭಿಮಾನ ಅಡ್ಡ ಬರಲಿಲ್ವಾ? ಈಗ ನಾನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ನಿನಗೆ ಸ್ವಾಭಿಮಾನ ಅಡ್ಡ ಬರುತ್ತೆ ಅಲ್ವಾ? ಬಿಡು, ತಲೆ ಕೆಡಿಸ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಇವತ್ತಿಂದ ನೀನು ನಮ್ಮನೆಯಲ್ಲೇ ಇರಬೇಕು. ನೀನು ಆಗಲ್ಲ ಅಂದರೂ ನಾನು ಕೇಳಲ್ಲ. ನಾಳೆಯಿಂದ ನಮ್ಮ ಆಫೀಸಿಗೆ ಬಾ, ನಿಂಗೊಂದು ಕೆಲಸ ಕೊಡಿಸ್ತೀನಿ. ಲೈಫಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ರೆ ಎಲ್ಲ ನೋವನ್ನು ಮರಿಬಹುದು. ಆಮೇಲೆ ನೀನು ಅದೇನೋ ಹೇಳಿದ್ಯಲ್ಲ, ಹಾಂ ಹಂಗು, ಅದೇ ಯಾರ ಹಂಗಲ್ಲೂ ಇರಬೇಡ ಆಯ್ತಾ ಎಂದು ದಾರಿಯುದ್ದಕ್ಕೂ ಉಪದೇಶ ಮಾಡುತ್ತಾ ಬಂದಿದ್ದ ಅಭಿ. ಸಾಹಿತ್ಯ ಸುಮ್ಮನೆ ಕಿವಿಗೊಡುತ್ತಿದ್ದಳು. ಸಹನಾ ಕಿಟಕಿಯಿಂದ ಇಣುಕಿದಾಗ ಅಭಿ ಯಾವುದೋ ಹುಡುಗಿಯ ಜೊತೆ ಹೋಗಿದ್ದನ್ನು ಕಂಡು ತನ್ನ ಗಂಡನನ್ನು ಎಬ್ಬಿಸಿದಳು. ಕಷ್ಟಪಟ್ಟು ಕಣ್ಣು ತೆರೆದ ಆ್ಯಶ್, ಬೇಬಿ ನನಗೆ ಇಷ್ಟು ಬೇಗ ಎದ್ದು ಅಭ್ಯಾಸ ಇಲ್ಲ ಎಂದು ಮಗ್ಗಲು ಮಲಗಿದಾಗ ಕೋಪದಿಂದ ಎದ್ದು ಸ್ನಾನ ಮಾಡಿ ಹೊರಬಂದಳು ಸಹನಾ. ಅರುಣಾದೇವಿಯವರು ಸೊಸೆಯ ಉಪಚಾರದಲ್ಲಿ ತೊಡಗಿದ್ದರು. ಅವಳಿಗೆ ಇಷ್ಟವಾದ ತಿಂಡಿಯನ್ನೇ ರೆಡಿ ಮಾಡಿಸಿದ್ದರು. ಅಭಿಯದೇ ಯೋಚನೆಯಲ್ಲಿದ್ದ ಸಹನಾ ಏನೂ ಮಾತನಾಡದೆ ತಿಂಡಿ ತಿಂದು ಮುಗಿಸಿದಳು. ಅವಳನ್ನೇ ಸೂಕ್ಷ್ಮವಾಗಿ ನೋಡಿದ ಅರುಣಾದೇವಿಯವರು, ಯಾಕೆ ಸಹನಾ, ತಿಂಡಿ ಚೆನ್ನಾಗಿಲ್ವಾ ಎಂದು ಅನುಮಾನದಿಂದ ಕೇಳಿದರು. ಅಯ್ಯೋ ಹಾಗೇನಿಲ್ಲ ಅತ್ತೆ, ತುಂಬ ಚೆನ್ನಾಗಿದೆ. ನನಗೆ ಈ ತಿಂಡಿ ತುಂಬ ಇಷ್ಟ. ಇದನ್ನು ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಅತ್ತೆ ಎಂದು ನಗುತ್ತಾ ಹೇಳಿದಾಗ ಅರುಣಾದೇವಿಯವರು ಉಬ್ಬಿ ಹೋದರು. ತಿಂಡಿ ತಿಂದು ಮುಗಿದ ಮೇಲೆ ಅತ್ತೆಯ ಮುಖ ನೋಡಿದವಳಿಗೆ ಅವರು ಅವಳನ್ನೇ ನೋಡುತ್ತಿರುವುದು ಕಂಡು, ಸಾರಿ ಅತ್ತೆ, ತುಂಬ ಹಸುವಾಗಿತ್ತು. ನಿಮ್ಮದು ತಿಂಡಿ ಆಯ್ತಾ ಅಂತಲೂ ಕೇಳಿಲ್ಲ. ಅದು ಅಲ್ಲದೆ ನನ್ನ ಫೇವ್ರೆಟ್ ತಿಂಡಿ, ಅದಕ್ಕೆ ನಿಮ್ಮನ್ನು ವಿಚಾರಿಸದೆ ತಿಂದೆ ಎಂದು ರಾಗವೆಳೆದಳು. ಪರವಾಗಿಲ್ಲ ಪುಟ್ಟ, ನಮ್ಮದೆಲ್ಲ ಆಗಲೇ ಆಯಿತು. ನೀನು ಮತ್ತು ಅಭಿಲಾಷ್ ಇಬ್ಬರೇ ಬಾಕಿ ಉಳಿದಿದ್ದು, ಅವನಿನ್ನೂ ಎದ್ದಿಲ್ವಾ ಎಂದು ಕೇಳಿದಾಗ, ಇಲ್ಲ ಅತ್ತೆ, ನಿದ್ದೆ ಅಂತ ಮಲಗಿದ್ದಾರೆ ಎಂದು ಉತ್ತರಿಸಿದಳು ಸಹನಾ. ಅವನು ಯಾವಾಗಲೂ ಹೀಗೆ, ಒಂದು ನಿದ್ದೆ ಬಿಟ್ಟರೆ ಮಾತು, ಅಷ್ಟೇ ಅವನ ಕೆಲಸ. ಇನ್ನಾದರೂ ಸ್ವಲ್ಪ ಜವಾಬ್ದಾರಿ ತಗೋ ಅಂತ ಬುದ್ಧಿ ಹೇಳಬೇಕು ಅವನಿಗೆ ಎಂದು ಅರುಣಾದೇವಿಯವರು ನುಡಿದಾಗ ಸಹನಾ ಮರು ಮಾತನಾಡಲಿಲ್ಲ. ಅಷ್ಟರಲ್ಲಿ ಗೇಟಿನ ಬಳಿ ಏನೋ ಗಲಾಟೆ ಕೇಳುತ್ತಿತ್ತು. ಇಬ್ಬರೂ ಆ ಕಡೆ ತಿರುಗಿ ನೋಡಿದಾಗ ಯಾವುದೋ ಹುಡುಗಿ ಸೆಕ್ಯೂರಿಟಿಯ ಬಳಿ ಜೋರಾಗಿ ಮಾತನಾಡುವುದು ಕೇಳಿಸುತ್ತಿತ್ತು. ಯೋ ಬಿಡಯ್ಯ ಒಳಗೆ, ಹೇಳಿದರೆ ಕೇಳಲ್ವಾ ನಿಂಗೆ? ನನಗೆ ಬೇಕಾದವರು ಈ ಮನೆಯಲ್ಲಿ ಅದರ ಅಂದ್ರೆ ನನ್ನ ಮಾತೆ ಕೇಳಲ್ಲ ಅಂತೀಯ?
ತೆಗೆದು ಕೊಟ್ಟ ಅಂದ್ರ ನಿನ್ ಮಖ ಮೂತಿ ಇದ್ದಿದ್ದ ಜಾಗದಲ್ಲಿ ಇರಂಗಿಲ್ಲ ನೋಡು ಮತ್ತ. ಆ ಹುಡುಗಿಯ ಬಾಯಿ ಒಂದೇ ಸಮನೆ ಒದರುತ್ತಲೇ ಇತ್ತು.